ದಿನೇ ದಿನೇ ಬಿಸಿಲ ಪ್ರಖರತೆ ಹೆಚ್ಚುತ್ತಿದ್ದು ಬಿಸಿಲು ನೆತ್ತಿ ಸುಡ್ತಾ ಇದ್ದರೆ ಎತ್ತ ರೈತರು ಕಷ್ಟಪಟ್ಟು ಬೆಳೆದ ಬೆಳೆಗಳನ್ನು ಉಳಿಸಿಕೊಳ್ಳಲು ಅರಸಾಹಸ ಪಡಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಿದೆ. ನೀರಿಲ್ಲದೆ ಅಡಿಕೆ ತೋಟಗಳು ಒಣಗುತ್ತಿದ್ದು ರೈತರು ತೋಟ ಉಳಿಸಿಕೊಳ್ಳಲು ಟ್ಯಾಂಕರ್ಗಳ ಮೊರೆ ಹೋಗಿದ್ದಾರೆ. ಈ ಕುರಿತು ವರದಿ ಇಲ್ಲಿದೆ. ನೆತ್ತಿ ಸುಡೋ ಬಿಸಿಲಿಗೆ ಕಂಗಾಲಾದ ರೈತರು. ಕಷ್ಟಪಟ್ಟು ಬೆಳೆ ಉಳಿಸಿಕೊಳ್ಳಲು ಟ್ಯಾಂಕರ್ಗಳ ಮೊರೆ ಹೋದ ಅನ್ನದಾತ. ದುಡ್ಡು ಕೊಟ್ಟು ನೀರು ಖರೀದಿಸಿ ತೋಟ ಉಳಿಸಿಕೊಳ್ಳುತ್ತಿರುವ ರೈತರು. ಕಷ್ಟಪಟ್ಟು ಬೆಳೆದ ಬೆಳೆಗಳನ್ನು ಉಳಿಸಿಕೊಳ್ಳಲು ಟ್ಯಾಂಕರ್ಗಳ ಮೊರೆ ಹೋದ ಅನ್ನದಾತ. ಟ್ಯಾಂಕರ್ಗಳ ಮೂಲಕ ತೋಟಗಳಿಗೆ ನೀರು ಪೂರೈಕೆ ಮಾಡಿಕೊಳ್ಳುತ್ತಿರುವ ಅಡಿಕೆ ಬೆಳೆಗಾರರು. ಈ ದೃಶ್ಯ ಕಂಡು ಬಂದಿದ್ದು ದಾವಣಗೆರೆ ತಾಲೂಕಿನ ಅಗಸನಕಟ್ಟೆ ಗ್ರಾಮದಲ್ಲಿ. ದಾವಣಗೆರೆ ಜಿಲ್ಲೆಯಲ್ಲಿ ಬಿಸಿಲ ಪ್ರಖರತೆ ದಿನೇ ದಿನೇ ಹೆಚ್ಚಾಗುತ್ತಿದ್ದು ಬೋರ್ವೆಲ್ಗಳಲ್ಲಿ ನೀರಿನ ಮಟ್ಟ ಕುಸಿದಿದ್ದು ನೀರಿಲ್ಲದೆ ಅಡಿಕೆ ತೋಟಗಳು ಒಣಗಲು ಆರಂಭಿಸಿವೆ. ಇದು ರೈತರ ನೆಮ್ಮದಿ ಹಾಳು ಮಾಡಿದ್ದು ಇದೀಗ ರೈತರು ಅಡಿಕೆ ತೋಟಗಳನ್ನು ಉಳಿಸಿಕೊಳ್ಳಲು ಟ್ಯಾಂಕರ್ ನೀರಿನ ಮೊರೆ ಹೋಗಿದ್ದಾರೆ. ಪ್ರತಿನಿತ್ಯ ಸಾವಿರಾರು ರೂಪಾಯಿ ಖರ್ಚು ಮಾಡಿ ಅಡಿಕೆ ತೋಟಕ್ಕೆ ಟ್ಯಾಂಕರ್ ಮೂಲಕ ನೀರು ಪೂರೈಕೆ ಮಾಡಿಕೊಳ್ಳಲಾಗುತ್ತಿದೆ. ಒಂದು ಟ್ಯಾಂಕರ್ ನೀರು ಹಾಗೂ ಟ್ರ್ಯಾಕ್ಟರ್ ಬಾಡಿಗೆ ಸೇರಿ 1400 ರೂಪಾಯಿಯಂತೆ ನೀರನ್ನ ಖರೀದಿಸುತ್ತಿರುವ ರೈತರು ಕಷ್ಟಪಟ್ಟ ಬೆಳೆದ ತೋಟಗಳನ್ನು ಉಳಿಸಿಕೊಳ್ಳಲು ಹರಸಾಹಸ ಪಡುತ್ತಿದ್ದಾರೆ. 1000ರಿಂದ 1200 ರೂಪಾಯಿ ತಗೊತಾರೆ. ಒಂದು ದಿನಕ್ಕೆ 6ರಿಂದ 7 ಟ್ಯಾಂಕರ್ ಬರ್ತವೆ. ಅದು ಎದಕ್ಕೂ ಸಾಲದಾಗಲ್ಲ. ಈಗೇನು ರೈತರು ಮಳೆ ಮುಂಗಾರು ಮಳೆ ಕಚ್ಚಿದ ಅಷ್ಟೊಂದು ಪ್ರಾಬ್ಲಮ್ ಆಗ್ತಿರ್ಲಿಲ್ಲ. ಹಂಗಾಗಿ ಗಿಡಗಳು ಬದುಕೋಕ್ಕೋಸ್ಕರ ಟ್ಯಾಂಕರ್ ನೀರು ಹೊಡೆಯೋಕೆ ವ್ಯವಸ್ಥೆ ಮಾಡ್ತಾರೆ. ಈ ಹಿಂದೆ ಟ್ಯಾಂಕರ್ ಅಲ್ಲಿ ಹೊಡಿಸ್ತಾ ಇದ್ರೆ ಈ ಸಲ ಫಸ್ಟ್ ಟೈಮ್ ಹೊಡಿಸ್ತಾರೆ? ಇಲ್ಲ ಸರ್, ಈಗ ಹಿಂದೆ ಹೊಡಿಸಿದ್ವಿ ಸರ್, 3 ವರ್ಷ ಕೆಳಗೆ ಹೊಡಿಸಿದ್ವಿ. ಮಳೆ ಅಭಾವ ಇರೋದ್ರಿಂದ ನೀರೆಲ್ಲ ಬೋರ್ವೆಲ್ಲ ಬತ್ತಿ ಹೋಗಿರ್ತವೆ. ಹಂಗಾಗಿ ಟ್ಯಾಂಕರ್ ಹೋಗ್ಲೇಬೇಕಾಗ್ತದೆ ಸರ್. ಕೆಲವರು ಟ್ಯಾಂಕರ್ ಇದ್ದರು ಡೀಸೆಲ್ ಹಾಕ್ಸ್ಕೊಂಡು ಕೆಲವು ರೈತರು ಹೊಡಿತಾರೆ. ಕೆಲವು ಟ್ಯಾಂಕರ್ ಇಲ್ದೆಲ್ಲ ದುಡ್ಡು ಕೊಟ್ಟು ಹೊಲಗಳಿಗೆ ನೀರು ಹಾರಿಸ್ತಾರೆ. 10ರಿಂದ 12 ಸಾವಿರ ಬರ್ತದೆ. ಅಂದರೆ ಟ್ಯಾಂಕರ್ ಇಲ್ದಿರ್ತಕ್ಕಂಥದ್ದು. ಟ್ಯಾಂಕರ್ ಇರ್ತಕ್ಕಂಥ ಒಂದು 5ರಿಂದ 6 ಸಾವಿರ ಡೀಸೆಲ್ ಹಾಕ್ಸ್ಕೊಂಡು ಹೊಡಿತಾರೆ ಸರ್. ಈಗ ಸರ್ ತೋಟ ಉಳಿಸ್ಕೊಳ್ಳೋಕೆ ಇಷ್ಟು ಹೋರಾಟ ಮಾಡ್ತಾರೆ? ತೋಟ ಉಳಿಸ್ಕೋಸ್ಕರ ಕೈ ಬಿಸಿಲಿಗೆ ಹಳ್ಳೆಲ್ಲ ಉದುರಿ ಹೋಗ್ತಾವೆ ಸರ್. ಈ ಒಂದು ವರ್ಷ ಕಾಯಿ ಹಿಡಿಯಲ್ಲ. ಈಗ ಗಿಡ ಬದುಕಿ ನೆಕ್ಸ್ಟ್ ವರ್ಷ ಮಳೆಗಾಲ ಆದರೆ ಕಾಯಿ ಬರ್ಬೋದಂತ, ಅಡಿಕೆ ಕಾಯಿ ಬರ್ಬೋದಂತ ಉದ್ದೇಶದಿಂದ ರೈತರು ತೋಟ ಉಳಿಸೋಸ್ಕರ ನೀರು ಹೊಡಿತಾರೆ ಸರ್. ದಾವಣಗೆರೆ ಜಿಲ್ಲೆಯಲ್ಲಿ ಚನ್ನಗಿರಿ, ಮಾಯಕೊಂಡ ಹೋಬಳಿ, ದಾವಣಗೆರೆ ತಾಲೂಕು, ಜಗಳೂರು ತಾಲೂಕಿನಲ್ಲಿ ಕೊಳವೆ ಬಾವಿಗಳಲ್ಲಿ ಅಂತರ್ಜಲದ ಮಟ್ಟ ಕುಸಿದಿದ್ದು ಫಸಲಿಗೆ ಬಂದ ಅಡಿಕೆ ತೋಟಗಳು ಒಣಗಲು ಆರಂಭಿಸಿವೆ. ಅದನ್ನು ಹಾಗೆಯೇ ಬಿಟ್ಟರೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಬೆಳೆದ ಅಡಿಕೆ ತೋಟ ಒಣಗಿ ಹೋಗಲಿದೆ ಎಂದು ಅಡಿಕೆ ಬೆಳೆಗಾರರು ಇದೀಗ ಟ್ಯಾಂಕರ್ ನೀರನ್ನು ಪೂರೈಕೆ ಮಾಡಿಕೊಳ್ಳುವ ಮೂಲಕ ತೋಟ ಉಳಿಸಿಕೊಳ್ಳಲು ಮುಂದಾಗಿದ್ದಾರೆ. ಸಾಲ ಸೋಲ ಮಾಡಿ ಖಾಸಗಿ ಟ್ಯಾಂಕರ್ಗಳಿಗೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ನೀರು ಓಡಿಸಿಕೊಳ್ಳುತ್ತಿದ್ದು ಈ ಬಾರಿ ಮಳೆ ಕೈಕೊಟ್ಟರೆ ಅಡಿಕೆ ಬೆಳೆಗಾರರ ಸ್ಥಿತಿ ದೇವರಿಗೆ ಪ್ರೀತಿ ಎನ್ನುವಂತಾಗಲಿದೆ. ಸರ್, ಸಮಸ್ಯೆ ಏನಾಗಿದೆ ಅಂದರೆ ಈಗ ಸತತ 3 ವರ್ಷದಿಂದಲೂ ಕೆರೆಗೆ ಸಂಪೂರ್ಣವಾಗಿ ನೀರಿಲ್ಲ. ಹೊಳೆಯಿಂದ ಕೆರೆಗೆ ಪೈಪ್ಲೈನ್ಗಳಾಗಿದ್ದಾವೆ. ಯಾವುದೇ ಒಬ್ಬ ಅಧಿಕಾರಿಗಳು ಕಳಪೆ ಕಾಮಗಾರಿಕೆಯಿಂದ ನಮ್ಮ ಗ್ರಾಮಕ್ಕೆ ಅಂದ್ರೆ ಮಾಯಕೊಂಡ ಕ್ಷೇತ್ರಕ್ಕೆ, ಆಮೇಲೆ ದಾವಣಗೆರೆ ಜಿಲ್ಲೆಗೆ, ಜಗಳೂರು ತಾಲೂಕು, ಅದು ಅಲ್ಲಿಗೂ ಸಂಪೂರ್ಣವಾಗಿ ನೀರಿಲ್ಲ. ಹಂಗಾಗಿ ಇಲ್ಲಿ ಏನಾಗೈತಿ, ರೈತರು ಭಾಳ ಕಷ್ಟದಿಂದ ಅದಾರ ಸರ್. ಈಗ ಪ್ರತಿಯೊಬ್ಬ ರೈತ ಸಾಲ ಮಾಡಿ ಗಿಡ ಬದಿಸೋಕ್ಕೋಸ್ಕರ ಈಗ ನೀರು ಹೊಡ್ಸದಾರ ಸರ್. ಭಾಳ ಕಷ್ಟ ಸರ್. ಇಲ್ಲಿಂದ 12 ಕಿಲೋಮೀಟ್ರ್ ಹೋಗ್ಬೇಕು ಸರ್ ನೀರು ತರೋಕ್ಕೆ. ಇಲ್ಲೆಲ್ಲಿ ಇಲ್ಲ ಬೋರ್ಗಳೆಲ್ಲ ನಿಂತು ಬಿಡ್ದವೆ ಸರ್. ಸುಮಾರು ದಿನ ನಿಂತು ಈಗ ಡಿಸೆಂಬರ್ ತಿಂಗಳ ನಿಂತವೆ ಸರ್. ಈಗ ಇದು ಕನಿಷ್ಠ ಅಂದರೆ ಈಗ 3.5 ತಿಂಗಳಿಂದ ನೀರು ಹಾಕಿ ಸರ್. ಬೇರೆ ಕಡೆ ಕೆರೆಯಿಂದ ತರದ ಹೇಗೆ? ಇಲ್ಲ ಸರ್, ಇದು ಇಲ್ಲಿಂದ ದುಡ್ಡು ಕೊಟ್ಟು ತಗೊಂಬರ್ತೀವಿ ಸರ್. ಅಲ್ಲಿ ಸ್ವಂತ ಬೋರ್ ಅದ ಸರ್ ಗದ್ದೆಗಳಿಗೆ, ಅವ್ರಿಗೇರೆ ಬರುತ್ತಲ್ಲ ಸರ್, ಅಲ್ಲಿ ಅವ್ರಿಗೇರಿಂದ ಟ್ಯಾಂಕರ್ ತುಂಬಿ ಕೊಡ್ತಾರೆ ಸರ್. 250 ರೂಪಾಯಿ ಒಂದು ಟ್ಯಾಂಕರ್ ಸರ್. ಅಲ್ಲಿಂದ ಸಂಪರ್ಣ ಮಾಡ್ಕೊಂಡು ನಾವು ಬಂದು ಒಡ್ಡಿಗೆ ಹಾಕ್ಬೇಕು ಸರ್. ಆಮೇಲೆ ಈಗ ಬಾಡಿಗೆ ಗಾಡಿ ತಂದಿದ್ದೀವಿ ಸರ್ ನಾವು. ಈಗ
ಆ ಗಾಡಿಗೆ ಅಲ್ಲಿ 250 ಕೊಡೋಕೆ ಸರ್, ಇವ್ರಿಗೆ 1200 ರೂಪಾಯಿ ಕೊಡೋಕೆ ಸರ್. ಒಂದು ಗಾಡಿಗೆ 1450 ರೂಪಾಯಿ ಖರ್ಚು ಬರ್ತದೆ ಸರ್. ಒಟ್ಟಿನಲ್ಲಿ ಅಡಿಕೆ ಬೆಳೆಗಾರರು ಮಕ್ಕಳೆತ್ತಿ ಸಾಕಿದ ಅಡಿಕೆ ತೋಟಗಳನ್ನ ಶತಾಯಗತಾಯ ಉಳಿಸಿಕೊಳ್ಳಲು ಟ್ಯಾಂಕರ್ಗಳ ಮೊರೆ ಹೋಗಿದ್ದಾರೆ. ಇನ್ನಾದರೂ ವರ್ಣದೇವ ಕೃಪೆ ತೋರಿದ್ದೇ ಆದರೆ ದಾವಣಗೆರೆ ಜಿಲ್ಲೆಯ ಅಡಿಕೆ ತೋಟಗಳು ಉಳಿಯುವುದರ ಜೊತೆಗೆ ರೈತರು ನೆಮ್ಮದಿಯಿಂದ ಇರಲು ಸಾಧ್ಯ.